ಹೌದು ವೀಕ್ಷಕರೇ, ಏನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕಾಗಿ ಅಂತೇಳಿ ನಿಮಗೂ ಕೂಡ ಗೊತ್ತಿರ್ಬೋದು. CJP ಮತ್ತು ಕಾಂಗ್ರೆಸ್ನವರು ಭಾಳ ಪ್ರತಿಭಟನೆ ಮಾಡಿದರು ದಿಲ್ಲಿಯಲ್ಲಿ, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಅವರ ಬೇಡಿಕೆ ಇಷ್ಟೇ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕಂತೇಳಿ ಅವರ ಬೇಡಿಕೆ ಇತ್ತು. ಹಾಗಾಗಿ ಇವತ್ತು ಮಧ್ಯಾಹ್ನ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಏನು ನೀಟ್ ಅಕ್ರಮ ಏನು ವಿರುದ್ಧ CJP ಪ್ರತಿಭಟನೆ ನಡೆಸಿತ್ತು ಮತ್ತು ಕಾಂಗ್ರೆಸ್ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕೂಡ ಈ ಒಂದು ಪ್ರತಿಭಟನೆ ಕೈ ಜೋಡಿಸಿದ್ರು. ತಮ್ಮದೇ ಆದ ಒಂದು ಶೈಲಿಯಲ್ಲಿ ಮೋದಿ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಿ ಭಾಳ ಅಚ್ಚರಿಯನ್ನು ಮೂಡಿಸಿದರು ರಾಹುಲ್ ಗಾಂಧಿಯವರು. ಹಾಗಾಗಿ ವಿಪಕ್ಷಗಳು ಕೂಡ ಭಾಳ ಧರಣಿ ಕೂತಿದ್ವು. ಏನು ಲೋಕಸಭಾ ಅಧಿವೇಶನ ಕೂಡ ಮೊಟಕುಗೊಳಿಸಿ 5 ದಿನ ಆಯಿತು. ರಾಹುಲ್ ಗಾಂಧಿಯವರು ಮತ್ತು ವಿಪಕ್ಷ ಸಂಸದರೆಲ್ಲರೂ ಇಡೀ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕಂತೇಳಿ ಶಪಥ ಮಾಡಿದರು. ಹಾಗಾಗಿ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟು ಹೊರ ನಡೆದಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇನ್ನು ಮುಂದೆ ಆದರೂ ಶಿಕ್ಷಣದಲ್ಲಿ ಯಾವ ಕ್ರಾಂತಿ ಆಗುತ್ತೆ ಮೋದಿ ಸರ್ಕಾರದಂತ ಕಾದು ನೋಡಬೇಕು ವೀಕ್ಷಕರೇ. ಹಾಗಾಗಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ವೀಕ್ಷಕರೇ. ನಿಮ್ಮ ಅದೇ ಆದ ಶೈಲಿಯಲ್ಲಿ ಕಾಮೆಂಟ್ ಮಾಡಿ. ನಮಸ್ಕಾರ.